ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಎಂದು ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಪಿಎನ್ ಮುತ್ತಯ್ಯ ಕರೆ ನೀಡಿದ್ದಾರೆ. ಶುಕ್ರವಾರ ಹೋಬಳಿಯ ನಲಗೇತನಹಟ್ಟಿ ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಕ್ರಿಕೆಟ್ ಕ್ಲಬ್ ನಲಗೇತನಹಟ್ಟಿ ದಿವಂಗತ ಶ್ರೀಮತಿ ಪಾಲಮ್ಮ, ದಿವಂಗತ ಶ್ರೀ ಪೂರ್ಣಮುತ್ತಪ್ಪ, ದಿವಂಗತ ಶ್ರೀಮತಿ ದೊಡ್ಡಬೋರಮ್ಮ, ದಿವಂಗತ ಶ್ರೀ ಪಿಎಂ ನಲಗೇತಯ್ಯ, ದಿವಂಗತ ಶ್ರೀ ಜಿಬಿ ಮುತ್ತಯ್ಯ, ದಿವಂಗತ ಶ್ರೀ ಎಸ್ ಜಿಬಿ ಕ್ಯಾಸಮುತ್ತೆ, ದಿವಂಗತ ರುದ್ರಮುನಿ, ದಿವಂಗತ ಮೀಸೆ ಓಬಯ್ಯ ಇವರ ಜ್ಞಾಪಕಾರ್ಥವಾಗಿ 7ನೇ ಬಾರಿ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೈಹಿಕ ಮಾನಸಿಕ ಆರೋಗ್ಯದ ಜೊತೆಗೆ ನಾಯಕತ್ವ ಗುಣ ರೂಪುಗೊಳ್ಳುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಕ್ರೀಡೆಗಿಂತ ವಾಟ್ಸ್ಆಪ್, ಫೇಸ್ಬುಕ್ ಇಂತಹ ತಂತ್ರಜ್ಞಾನದೊಂದಿಗೆ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ. ಮೊಬೈಲ್, ಕಂಪ್ಯೂಟರ್ ಮೂಲಕ ವಿವಿಧ ರೀತಿಯ ಆಟಗಳನ್ನು ಆಡುತ್ತಿದ್ದಾರೆ. ಆದರೆ ಯುವಕರು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಇದು ಪೂರಕವಲ್ಲ. ಇನ್ನು ಮೊದಲು ಯುವಕರು ಬಿಡಬೇಕು, ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ತಿಳಿಸಿದ್ದಾರೆ. ಇದೇ ವೇಳೆ ಶಿಕ್ಷಕ ಪಿಬಿ ನಲಗೇತಯ್ಯ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಾಲಮ್ಮ, ಪೂರ್ಣ ಓಬಯ್ಯ, ನಲ್ಲನ ದೊಡ್ಡಬೋರಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುತ್ತಯ್ಯ, ಪುಷ್ಪಲತಾ, ಮುತ್ತಯ್ಯ, ಶ್ರೀಮತಿ ಬೋರಮ್ಮ, ನಿಂಗರಾಜು, ಗೌಡ್ರು ಬೋರಯ್ಯ, ಸಣ್ಣ ಬೋರಯ್ಯ, ಮೇಕೆ ಬೋರಮ್ಮ, ಗ್ರಾಮಸ್ಥರಾದ ಚನ್ನಕೇಶವಯ್ಯ, ಬೋರಯ್ಯ, ಮುತ್ತಯ್ಯ, ಅಂಗಡಿ ಚಂದ್ರಣ್ಣ, ಚನ್ನಕೇಶವಯ್ಯ, ದೊಡ್ಡ ಬೋರಯ್ಯ, ಕ್ರೀಡಾಪಟುಗಳು ಮತ್ತು ಯುವಕರು ಹಾಜರಿದ್ದರು. ಕನ್ನಡ ನಾಟ್ಯ ಗಣಪನೆ ಜಯ 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 ಗಣಪ, ಗೌರಿ ತನಯನೆ ಗಿರಿಧರ ಪ್ರಿಯನೆ, ಕರಿಮುಖ ಗಣಪನ ವಕ್ರತುಂಡನೆ, ವೇದ ಅರ್ಜುನ ಮಲ್ಲಯ್ಯ, ತೋಟನಗರ ಬೋರಯ್ಯ, ಕಾನುಬೇತಲ ಮುತ್ತಯ್ಯ, ಅಜ್ಜರ ಕಿಚ್ಚರುದ್ರಪ್ಪ, ಕಿರೋಹಿಗಳ ಚಾಟಯ್ಯ, ರಕ್ತಲ್ಲ ಬೇರೆ, ದಿವಂಗತ ಶ್ರೀ ಮೀಸೆ ಓಬಯ್ಯ, ಇವರು ಮಹಾನಾಮ್, ಇವರು ಪ್ರತಿಭಾವಂತ ಆಟಗಾರ. ಇವರೆಲ್ಲರೂ ಜ್ಞಾಪಕಾರ್ಥಕವಾಗಿ 7ನೇ ಬಾರಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ನಮ್ಮ ಊರಿನಲ್ಲಿ 7ನೇ ಬಾರಿಗೆ ಜಿಲ್ಲಾ ಮಟ್ಟದ ಟೆನ್ನಿಸ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಬಂದಿರತಕ್ಕಂಥ ನಮ್ಮ ಊರಿನ ಎಲ್ಲ ಪ್ರಮುಖರಿಗೂ ಹಾಗೂ ಹಿರಿಯ ವ್ಯಕ್ತಿಗಳಿಗೂ ಹಾಗೂ ಕ್ರೀಡಾ ಅಭಿಮಾನಿಗಳಿಗೂ ಮತ್ತು ಕ್ರೀಡಾ ವ್ಯಕ್ತಿಗಳು ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ ಮೊದಲನೇದಾಗಿ. ಹಾಗೆಯೇ ಮತ್ತು ಈ ಕ್ರೀಡೆ ಅಂತಕ್ಕಂಥದ್ದು ತುಂಬ ಪವಿತ್ರವಾಗಿರ್ತಕ್ಕಂಥ ಒಂದು ಆಟ. ಅದರಲ್ಲಿ ಈ ಕ್ರಿಕೆಟ್ ಅಂತಕ್ಕಂಥದ್ದು ಒಂದು ಆಟ. ಆ ಆಟದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಅದರ ಯಶಸ್ಸನ್ನು ಗಳಿಸ್ಕೋಬೇಕಂತ ನಮ್ಮ ಊರಿನ ಎಲ್ಲ ಪ್ರಮುಖರ ಒಂದು ಸಮ್ಮುಖದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ನಾನು ಇವತ್ತು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಮತ್ತು ಅದೇ ರೀತಿಯಾಗಿ ಈ ಕ್ರೀಡೆಯಲ್ಲಿ ಯಾವುದೇ ಒಪ್ಪು ತಪ್ಪುಗಳು ಬಂದರೂ ಕೂಡ ಎಲ್ಲರೂ ಕೂಡ ಅದನ್ನು ಮನ್ನಿಸ್ಕೊಂಡು ಒಂದು ಒಗ್ಗಟ್ಟಿನಿಂದ ಈ ಕ್ರೀಡೆಯನ್ನು ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀನಿ. ಸರಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ಮೊಬೈಲ್ ಮತ್ತು ತಂತ್ರಜ್ಞಾನದಲ್ಲಿ ಮೊರೆ ಹೋಗಿದ್ದಾರೆ. ಈ ಒಂದು ಕ್ರೀಡೆ ಬಗ್ಗೆ ಏನು ಹೇಳ್ತೀರಿ? ಇವತ್ತಿನ ಒಂದು ದಿನದಲ್ಲಿ ಈ ಮೊಬೈಲ್ ಅಂತಕ್ಕಂಥದ್ದು ಒಂದು ಹುಚ್ಚು ವ್ಯಾಮೋಹ ಆಗಿದೆ. ಅದರಲ್ಲಿ ಈ ಕ್ರೀಡೆ ಅಂತಕ್ಕಂಥದ್ದನ್ನು ಅದರಲ್ಲೂ ಬಳಸ್ಕೊಂಡು ಒಂದು ಯಶಸ್ಸನ್ನು ಕಾಣಲಿ ಅಂತಂದು ನಾನು ಆಶಿಸ್ತೇನೆ.